ಏನು ವೇದಿಕೆ ಇದೆ. ಈ ವೇದಿಕೆಯಲ್ಲಿ ಇವತ್ತು ನಾನು ಕೂಡ ರೈತರ ಪರವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು. ಮೊದಲನೇದಾಗಿ ಕೋನ್ ರೆಡ್ಡಿ ಅವರು ಇತ್ತೀಚಿನ ದಿನಗಳಲ್ಲಿ ನಾನು ಅವ್ರನ್ನ ಭೇಟಿಯಾಗಿ ನನ್ನ ಫೋನ್ ಮುಖಾಂತರ ಅವ್ರು ಕೇಳಿ ಸಂಪೂರ್ಣವಾಗಿ ಮಾದಾಯಿ ಕಳಸಾ-ಬಂಡೂರಿ ಹೋರಾಟದ ಹಿನ್ನೆಲೆಯಲ್ಲಿ ನಾನು ನಮ್ಮ ಸಿನಿಮಾದ ನಿರ್ದೇಶಕರು ಎಲ್ಲ ಕುಂತ್ಕೊಂಡು ಚರ್ಚೆ ಮಾಡಿದ್ವಿ. ಇವ್ರು ಕಳಿಸಿ ನಾವು ಸಿನಿಮಾ ಮಾಡ್ತಾ ಇದ್ದೀವಿ. ಅದು ಉತ್ತರ ಕರ್ನಾಟಕದ ನೀರಾವರಿ ಸಮಸ್ಯೆ ಕುರಿತು ಸಿನಿಮಾ ಮಾಡ್ತಾ ಇದ್ದೀವಿ, ನೀವೆಲ್ಲ ಮಾಹಿತಿ ಕೊಡಬೇಕು ಅಂತ ಹೇಳಿದಾಗ ಕೋನ್ ರೆಡ್ಡಿ ಅವರು ಬಂದು ನಮ್ಮ ಮನೆಗೂ ಬಂದರು, ಆಫೀಸಿಗೆ ಬಂದರು, ನಾವು ಹೋಗಿ ಎಲ್ಲ ಚರ್ಚೆ ಮಾಡಿದ್ದೀವಿ. ಸಿನಿಮಾ ಈಗ ಪ್ರಾರಂಭನೂ ಮಾಡಿದ್ದೀವಿ. ಸಿನಿಮಾದ ಹೆಸರು ಕರ್ನಾಟಕ ಬಲಂ ಅಜೇಯಂ ಅಂತ. ಕರ್ನಾಟಕ ಬಲಂ ಅಜೇಯಂ ಸಿನಿಮಾ ಅರ್ಥ ಏನಪ್ಪ ಅಂತಂದರೆ ಅದು ಪುಲಿಕೇಶಿ ಸೈನ್ಯದ ಹೆಸರು. ಏನು ಬಾದಾಮಿ ಇಡೀ ದೇಶ ಆದಂಥ ಪುಲಿಕೇಶಿ ಸಾಮ್ರಾಜ್ಯದ ಸೈನ್ಯದ ಹೆಸರು. ಆ ಸೈನ್ಯಕ್ಕೆ ಸೋಲೇ ಇಲ್ಲ ಅಂತ ಅದಕ್ಕೆ ಕರ್ನಾಟಕ ಬಲಂ ಅಜೇಯಂ ಅಂತ ಟೈಟ್ ಇಟ್ಟಿದ್ದೀವಿ. ಈ ಸೈನಿಕರ ಪಾಠ ಈಗ ಅದ್ರ ವಿಷಯ ಏನಂದ್ರೆ ಉತ್ತರ ಕರ್ನಾಟಕದ ಸಮಗ್ರ ನೀರಾವರಿ ಆಗಬೇಕು ಅನ್ನೋದೇ ಕತೆ ಬೇರೆ ಏನಿಲ್ಲ. ಅದು ಉತ್ತರ ಕರ್ನಾಟಕದಲ್ಲಿ ಕಳಸಾ-ಬಂಡೂರಿ ಆಗಬೇಕು, ಅದಕ್ಕೋಸ್ಕರ ಒಬ್ಬ ಯುವಕ ಹೋರಾಟ ಮಾಡ್ತಾನೆ. ಅದು ನನ್ನ ಮಗ ಪಾತ್ರ ಮಾಡ್ತಾ ಇದ್ದಾನೆ. ಅದು ಒಟ್ಟಾರೆ ಕಥೆಯ ತಿರುಳು. ಈಗ ನಿನ್ನೆ ಶಿರೋಳದಲ್ಲಿ ನಿನ್ನೆ ಅದು ಒಂದು ವಾರದಿಂದ ನಡೀತಾ ಇದೆ, ಶೂಟಿಂಗ್ ನಡೀತಾ ಇದೆ. ಬಾದಾಮಿಲು ಮಾಡ್ತಾ ಇದ್ದೀವಿ. ನನಗೆ ಕೋನ್ ರೆಡ್ಡಿ ಅವರು ಹೇಳಿದ್ರು 21ನೇ ತಾರೀಕು ಇಲ್ಲಿ ನಮ್ಮ ರೈತ ಹುತಾತ್ಮರ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಅನ್ನೋ ವಿಷಯ ಗಮನಕ್ಕೆ ತಗೊಂಡ್ಬಂದಾಗ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಆಯಿತು, ಅವತ್ತು ಸಾಂದರ್ಭಿಕವಾಗಿ ಅದನ್ನು ಚಿತ್ರೀಕರಣ ಮಾಡಿ ಇಡೀ ಕರ್ನಾಟಕಕ್ಕೆ ತೋರಿಸಬಹುದು ಪ್ರಯತ್ನ ಮಾಡುವ. ಇಡೀ ಈ ನಿಮ್ಮ ಹೋರಾಟಕ್ಕೆ ಎಲ್ಲ ರಾಜ್ಯದ ಎಲ್ಲ ಸಂಘಟನೆಗಳು ಬಂದು ಬೆಂಬಲ ಕೊಟ್ಟವೆ. ಸಿನಿಮಾದ ಎಲ್ಲ ನಟರು, ಕಲಾವಿದರು, ತಂತ್ರಜ್ಞರು ಎಲ್ಲ ಬಂದಿದ್ದಾರೆ, ಸಂಘ ಸಂಸ್ಥೆಗಳು ಬಂದಿವೆ. ಆದರೂ ಕೂಡ ಏನೂ ಆಗಲಿಲ್ಲ. ಒಂದೇ ಒಂದು ಹೇಳ್ದಂಗೆ ಅದು ವನ್ಯ ಮಂಡಳಿ ಇಲಾಖೆ ಒಂದು ಸಣ್ಣ ಪರ್ಮಿಷನ್ ಸಿಕ್ಕಿದ್ರೆ ರಾಜ್ಯ ಸರ್ಕಾರದಲ್ಲಿ ಇದನ್ನ ಅವತ್ತು ಪ್ರಾರಂಭ ಮಾಡಿದವರು ಮಾನ್ಯ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಬಂದು ಪ್ರಾರಂಭ ಮಾಡೋದು. ನೀರಾವರಿ ಬಗ್ಗೆ ಅವ್ರಿಗೆ ಎಲ್ಲ ವಿಚಾರ ಗೊತ್ತಿದೆ. ನಾವು ನಮಗೆ ಬೇಕಾದನ್ನ ನಾವು ನಿಜ ಹೇಳ್ಬೇಕಂದ್ರೆ ನಾವು ದಕ್ಕಿಸ್ಕೊತಾ ಇದ್ದೀವಿ. ಈಗ ನಾನು ನಮ್ಮ ತಾಲೂಕಿಗೆ 15 ವರ್ಷ ಆಯಿತು. ನಾನು ಒಬ್ಬ ರೈತನ ಮಗನಾಗಿ ನಮ್ಮಲ್ಲೂ ಬರ ಇತ್ತು, ನಮ್ಮಲ್ಲೂ ನೀರಿರಲಿಲ್ಲ. ನಾವು ನೀರಾವರಿ ಮಾಡಿ ಇವತ್ತು ಕೆರೆ ಕಟ್ಟಿ ತುಂಬಿಸಿದ್ದೀವಿ. ಇವತ್ತು ನನಗೆ ಇಡೀ ತಾಲೂಕಲ್ಲಿ ನಾನು ಕೋನ್ ರೆಡ್ಡಿ ಅವ್ರಿಗೂ ಹೇಳಿದೆ, ಅತಿ ಹೆಚ್ಚು ಹಾಲು ಕರೀದು ಅಂದರೆ ನಮ್ಮ ತಾಲೂಕು 3.5 ಲಕ್ಷ ಲೀಟ್ರ್ ಹಾಲು ಕರಿತೀವಿ. ನೀರಾವರಿ ಆದ್ರಿಂದಲೇ ರೈತ ಅಭಿವೃದ್ಧಿ ಆಗೋದು, ನೀರಾವರಿ ಇದ್ದರೆ ರೈತನಿಗೆ ಅನುಕೂಲ ಆಗೋದು. ನೀರಾವರಿ ಇದ್ದರೆ ರೈತನ ಬಾಳೋದಿಲ್ಲ. ಯಾಕಂದ್ರೆ ನಾನೊಬ್ಬ ರೈತನ ಮಗ. ನಾನು ಆಕಸ್ಮಿಕವಾಗಿ ಓದೋದು. ನಾನು ಈಗ 6ನೇ ಬಾರಿ ಶಾಸಕ, ಒಂದ್ಸತಿ MLC ಆಗಿದ್ದೆ, 2-3 ಬಾರಿ ಮಂತ್ರಿ ಆಗಿದ್ದೆ. ನನಗೇನಂದ್ರೆ ನೀರಾವರಿ ನನ್ನ ಕನಸು. ಯಾಕಂದ್ರೆ ನನಗೂ ಗೊತ್ತಿದೆ, ನಾನು ಬಾವಿ ಕಿಟ್ಟಿದ್ದೀನಿ, ನಮ್ಮ ಅಪ್ಪ ಜೊತೆ ಸೇರಿಕೊಂಡು ಬೋರ್ ಹಾಕ್ಸಿದ್ದೀವಿ, ಹೋರಾಟ ಮಾಡಿದ್ದೀವಿ. ಹಿಂದೆ ಒಂದು ಸಿನಿಮಾ ಮಾಡಿದೆ ನಾನು, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಅಂತ. ಅದರಲ್ಲೂ ಕೂಡ ರೈತರ ಹೋರಾಟ ಪುಟಾಣಿ ಅಂತ ಪಾತ್ರ ಮಾಡ್ತಿದ್ದೆ ನಾನು. ಪುಟಾಣಿ ಬಂದು ಪಾತ್ರ ಮಾಡಿದ್ರು ಅವಾಗ. ಇವತ್ತು ನಾನೇನು ಹೇಳ್ತೀನಿ ಅಂದರೆ ಇಡೀ ಕರ್ನಾಟಕಕ್ಕೆ ಈ ವಿಚಾರವನ್ನು ಸಣ್ಣ ಕೆಲಸ ಇದು, ಇದೇನು ಬಹಳ ದೊಡ್ಡ ಕೆಲಸ ಅಲ್ಲ. ಇದಾದರೆ ಇಡೀ ಈ ಭಾಗದಲ್ಲಿ ಸುಮಾರು ತಾಲೂಕುಗಳಿಗೆ ನೀರಾವರಿ ಆಗುತ್ತೆ. ಆ ದೃಷ್ಟಿಯಿಂದ 4 ಜಿಲ್ಲೆಗೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ನಾವು ಸಿನಿಮಾ ಮಾಡೋದು ಒಂದು ಕಡೆ ಸಿನಿಮಾ ಮಾಡ್ತೀವಿ. 21ನೇ ತಾರೀಕು ಬರ್ತೀವಿ, ಇಲ್ಲೂ ಶೂಟಿಂಗ್ ಮಾಡ್ತೀವಿ. 5-6 ದಿವಸ ಮಾಡ್ತೀವಿ, ಇಲ್ಲೂ ಮಾಡ್ತೀವಿ. 5-6 ದಿವಸ ಒಟ್ಟಿಗೆ ಶೂಟಿಂಗ್ ಮಾಡಿ ಒಟ್ಟಿಗೆ ಚಿತ್ರಣ ಮಾಡ್ತೀವಿ, ಏನೇನಾಯಿತು ಹೋರಾಟ ಅಂತ. ಎರಡನೇದು ಸರ್ಕಾರದಲ್ಲಿ ಏನೇನು ಮಾಡ್ಬೋದು ಅಂತ. ನಂದು ಒಂದು ಅಳಿ ಸೇವೆ. ಈಗ ಕೋನ್ ರೆಡ್ಡಿ ಅವರು ಪ್ರಬಂಧರಿದ್ದಾರೆ, ಮುಖ್ಯಮಂತ್ರಿ ಜೊತೆಗೆ ಆತ್ಮೀಯತೆ ಇದೆ. ನಾನು ಹೋಗ್ತೀನಿ, ನನಗೂ ತುಂಬ ಬೇಕಾದವರು. ಈಗ ಮುಖ್ಯಮಂತ್ರಿಗಳು ನಾವೆಲ್ಲ ಒಂದೇ ಜಿಲ್ಲೆಯವರು. ನಾವೇನೇನು ನೀರಾವರಿ ಕೆಲಸ ಮಾಡಬೇಕು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಒಟ್ಟಲ್ಲಿ ಕರ್ನಾಟಕದ ಸಮಗ್ರ ನೀರಾವರಿ ಕಲ್ಪನೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಿಮಗೆ ರಾಜ್ಯ ಸರ್ಕಾರದಿಂದ ಆಗಬೇಕು. ನಮಗೂ ಪ್ರಹ್ಲಾದ್ ಜೋಶಿ ಪರಿಚಯ ಇದ್ದಾರೆ. ನಾನು ಕೋನ್ ರೆಡ್ಡಿ ಅವರಿಗೆ ಹೋಗಿ ಭೇಟಿ ಮಾಡ್ತೀವಿ. ಇದು ಸಿನಿಮಾ ಬಿಟ್ಟು ನಾವೇನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಬರಗಾಲ ಇದೆ. ಇವತ್ತು ನಾನು ನೋಡ್ತಾ ಬಂದು ಎಲ್ಲ ಒಣಗ್ತಾ ಇದ್ದೇವೆ. ಏನಾದ್ರು ಹೆಚ್ಚು ಕಡಿಮೆ ಆದರೆ ಇನ್ನೊಂದು 15 ದಿವಸದಲ್ಲಿ ಎಲ್ಲ ಮುಗಿದೋಯ್ತಾರೆ ರೈತರ ಕತೆ. ನನಗೇನಂದ್ರೆ ಆತ್ಮಹತ್ಯೆ ಆಗಬಾರ್ದು, ರೈತ ಆತ್ಮಹತ್ಯೆ ಮಾಡ್ಕೋಬಾರ್ದು. ರೈತರ ಸಮಸ್ಯೆಗಳ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇದೆ. ದಿನ ಬೆಳಗ್ಗೆ ನಾನು ಅವ್ರ ಜೊತೆ ಇರೋದು. ನಾನೇನೋ ಇವತ್ತು ಈ ಸಿನಿಮಾ ಮಾಡಕ್ಕೆ ಬಂದೀನಿ ಈ ಥರ ನನಗೆ ಅದನ್ನು ಗೊತ್ತಿದ್ದು ನಾನು ಇದನ್ನು ಇಡೀ ಕರ್ನಾಟಕಕ್ಕೆ ಒಂದು ಸೀರಿಯಸ್ ವಿಚಾರ ಕೊಡಬೇಕು ಅಂತ. ಆಮೇಲೆ ಉತ್ತರ ಕರ್ನಾಟಕದಿಂದ ಭಾಳ ಮಂದಿ ಗುಳೆ ಬರ್ತಾರೆ. ನಿಮ್ಗೆ ಗೊತ್ತಿರಲಿ, ನಮ್ಮ ತಾಲೂಕಲ್ಲಿ ಸುಮಾರು 8,000 ಜನ ಪರ್ಮನೆಂಟ್ ಆಗಿ ಈ ಭಾಗದವ್ರು ಬಂದು ನಮ್ಮ ತಾಲೂಕಲ್ಲಿದ್ದಾರೆ. ಯಾಕಿದ್ದಾರೆ ಅಂದರೆ ಅವರ ನೋವು ನಾನು ನೋಡಿದ್ರೆ ಹೋಗ್ರಿಂದ ಹೋಗಲ್ಲ ಅಂತಾರೆ.
ಅಣ್ಣ ನಮ್ಮಲ್ಲಿ ಏನಿಲ್ಲ ಅಣ್ಣ, ತೊಂದರೆ ಆಗ್ತಾ ಇದೆ ನಮಗೆ, ಮಳೆ ಬೆಳೆ ಇಲ್ಲ ಸರಿಯಾಗಿ ಅಂತೇಳಿ ಅಲ್ಲೇ ಇದ್ದಾರೆ. ಈ ಸಮಸ್ಯೆ ಎಲ್ಲ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದೀವಿ ನಾವು. ಪುಲಕೇಶಿ ರಾಜ್ಯ, ಪುಲಕೇಶಿ ಕಾಲದಲ್ಲಿ ಹೆಂಗಿತ್ತು, ಆಮೇಲೆ ಹೆಂಗಾಯ್ತು, ಯಾಕೆ ಉತ್ತರ ಕರ್ನಾಟಕ ಇಷ್ಟೊಂದು ಉದಾಸೀನ ಬಂದಿದೆ, ಎಲ್ಲಿ ನಾವು ಎಡುತ್ತಾ ಇದ್ದೀವಿ, ಸರ್ಕಾರ ಏನ್ ಮಾಡಬೇಕು, ಗುಳೆ ಹೋಗೋದು ಹೆಂಗ್ ತಪ್ಪಿಸ್ಬೇಕು, ಯಾವ ನೀರಾವರಿನೇ ಇದಕ್ಕೆ ಪ್ರಮುಖವಾದಂತ ವಿಚಾರ. ನೀರಾವರಿ ಆದ್ರೆ ಇಲ್ಲೇ ನಮ್ಗೆ ಉದ್ಯೋಗ ಸಿಗುತ್ತೆ, ನಮ್ಮ ಜನ ಇಲ್ಲೇ ಬದುಕೋತಾರೆ. ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಒಂದ್ ಕಡೆ ಸರ್ಕಾರದಲ್ಲೂ ಪ್ರಯತ್ನ ಮಾಡ್ತೀವಿ. ನಾನು ಕೋನ್ ರೆಡ್ಡಿ ಅವ್ರ ಒಟ್ಟಿಗೆ ಹೋಗಿ, ಇಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಹೋಗಿ ಇಲ್ಲಿ ವಿಚಾರ ಹೇಳಿ ಅವ್ರ ಗಮನಕ್ಕೂ ತಗೊಂಡ್ಬರ್ತೀವಿ. ಜೋಶಿ ಅವ್ರನ್ನೂ ಪ್ರಯತ್ನ ಪಡುವ. ನೀವೆಲ್ಲ ಬಹಳ ಜನ ಇದಕ್ಕೆ ಹೋರಾಟ ಮಾಡಿದ್ದೀರಿ, ನೊಂದಿದ್ದೀರಿ, ಆತ್ಮಹತ್ಯೆ ಮಾಡ್ಕೊಂಡಿದ್ದೀರಿ, ಎಲ್ಲ ಥರ ಅನುಭವಿಸಿದೀವಿ. ಯಾಕಂದ್ರೆ ಜೀವನದಲ್ಲಿ ಕಷ್ಟ ಬರುವುದು, ಮಳೆ ಚಳಿ ಗಾಳಿಗೆ ಎದೆಯೊಡ್ಡಿ ಕೆಲಸ ಮಾಡೋದು ನಮ್ಮ ಪ್ರಯತ್ನ. ಬೇರೆ ಯಾವ ಆಫೀಸರ್ ಯಾವ ಸಮುದಾಯನೂ ಮಾಡೋದಿಲ್ಲ. ನಮ್ಗದು ನಮ್ಗೆ ಅನುಭವಿಸ ರೂಢಿ ಇದೆ, ನಾವು ಮಾಡಿದ್ದೀವಿ. ನನಗೊಂದು ಸಮಾಧಾನ ಇದೆ. ನಾವು ನಮ್ಮ ತಾಲೂಕಲ್ಲಿ ಇಲ್ಲೆಲ್ಲ ಓದಿಸಿದ್ರೆ ಒಂಚೂರು ಪರವಾಗಿಲ್ಲ, ಒಂಚೂರು ಮುಂದೆ ಇದ್ದೀವಿ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ನಾವು ಕೆಲಸ ಮಾಡಿದ್ದೀವಿ. ಕೋನ್ ಒಳಗೆ 100 ಕೆರೆ ತುಂಬಿಸಿದ್ದೀವಿ. ಅಂತರ್ಜಲ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ಸುಮಾರು ಒಂದು 25-30 ಸಾವಿರ ಬೋರ್ವೆಲ್ ಇದೆ ನಮ್ಮ ತಾಲೂಕಲ್ಲಿ. ಒಂದೊಂದು 2 ಎಕರೆ 3 ಎಕರೆ ಬೋರ್ವೆಲ್ ಇದೆ. ನಾವು ಆಮೇಲೆ ಬೆಂಗಳೂರು ಹತ್ರ ಎಲ್ಲ ಒಳ್ಳೆ ಬೆಳೆ ತರಕಾರಿ ಬೆಳಿತೀವಿ, ಹಾಲು ಹಣ್ಣು. ನಮ್ಗೇನಂದ್ರೆ ನಮ್ಮ ರೈತರಿಗೆ 15 ದಿವಸಕ್ಕೆ ವಾರಕ್ಕೆ ದುಡ್ಡು ಬರುತ್ತಂತೆ. ಪಾಪ ಇಲ್ಲಿ 6 ತಿಂಗಳು 3 ತಿಂಗಳಿಗೆ ಇಲ್ಲಿ ದುಡ್ಡು ಬರಬೇಕು. ನಾನೆಲ್ಲ ತುಲನೆ ಮಾಡಿ ನೋಡ್ತಾ ಇದ್ದೀನಿ ಏನು ಪ್ರಾಬ್ಲಮ್ ಇರೋದು ಅಂತೇಳಿ. ಆಯ್ತು ಇರಲಿ, ಹೋರಾಟ ಮಾಡೋಣ. ನನಗನ್ಸುತ್ತೆ ನಿಮ್ಮೆಲ್ಲ ಹೋರಾಟದ ಶ್ರಮ ಈ ಯೋಜನೆ ಆಗ್ತದೆ ಅನ್ನೋ ಒಂದು ಭರವಸೆ ವಿಶ್ವಾಸ ನನಗಿದೆ. ಈ ಯೋಜನೆ ಆಗಲಿ ಅಂತ ಹೇಳಿ ಕೂಡ ನಾನು ಕೂಡ ಆಶಿಸ್ತೀನಿ. ಸಿನಿಮಾದ ಮುಖಾಂತರ ಇಡೀ ಕರ್ನಾಟಕಕ್ಕೆ ಈ ಯೋಜನೆ ಇಟ್ಕೊಂಡೇ ಸಿನಿಮಾ ಮಾಡ್ತಾ ಇದ್ದೀನಿ. ನಾನೇನು ಈ ಸಿನಿಮಾ ಕಥೆನೇ ಅದು ಉತ್ತರ ಕರ್ನಾಟಕದ ಸಮಸ್ಯೆ ಇಟ್ಕೊಂಡೇ ಸಿನಿಮಾ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಇರಲಿ. 21ನೇ ತಾರೀಕಿಂದ ಒಂದು ವಾರ ಇಲ್ಲೇ ಶೂಟಿಂಗ್ ಮಾಡ್ತೀವಿ, ಒಂದು ವಾರ ಇಲ್ಲೇ ಇಟ್ಕೊಂಡು ಮಾಡ್ತೀವಿ. ಕೋನ್ ರೆಡ್ಡಿ ಅವರು ಮತ್ತು ಅವೆಲ್ಲ ರೈತ ಮುಖಂಡರು ತಮಗೆ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾರೆ.